ಎಲ್ಲ ಬ್ಲೌಸ್ ಡಿಸೈನ್ ತುಂಬಾ ಚೆನ್ನಾಗಿದೆ. ಲೆಹಂಗಾ ಕೂಡ ತುಂಬಾ ಚೆನ್ನಾಗಿ ಬಂತು. ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ, ಎಷ್ಟು ಅಮೌಂಟ್ ತೊಗೋತೀನಿ ಅಂತ ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಎಲ್ಲ ಡಿಸೈನ್ಸು ಕೂಡ ತುಂಬಾ ಚೆನ್ನಾಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಪ್ಲೀಸ್ ಒಂದೇ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ. ಆದಷ್ಟು ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಇವಾಗ ಸೀಸನ್ ಇರೋದ್ರಿಂದ ಹೆಣ್ಮಕ್ಳು ತುಂಬ ಜನ ಸರ್ಚ್ ಮಾಡ್ತಿರ್ತೀರಾ. ಸ್ಕ್ರೀನ್ಶಾಟ್ ತೊಗೊಂಡು ನೀವು ಕೂಡ ಸ್ಟಿಚ್ ಮಾಡಿಸ್ಕೋಬೋದು ಎಲ್ಲಿ ಬೇಕಲ್ಲಿ. ಡಿಸೈನ್ ಕೂಡ ಎಲ್ಲದು ತುಂಬಾ ಚೆನ್ನಾಗಿದೆ. ಈ ಕಸ್ಟಮರ್ ಬರೀ ವರ್ಕ್ ಮಾತ್ರ ಮಾಡಿಕೊಡಿ, ಸ್ಟಿಚ್ ನಾವೇ ಮಾಡ್ಕೋತೀವಿ ಅಂತ ಹೇಳಿದರು. ಹಾಗಾಗಿ ಬರೀ ವರ್ಕ್ನ ಮಾಡಿಕೊಟ್ಟಿದ್ದೀನಿ. ತುಂಬ ಜನ ಕೇಳ್ತಿದ್ರಿ ನೀವು ಬರೀ ವರ್ಕ್ ಕೂಡ ಮಾಡ್ಕೊಡ್ತೀರಾ ಅಂತ. ಹಾಗಾಗಿ ಹೇಳ್ತಿದ್ದೀನಿ, ಬರೀ ವರ್ಕ್ ಆದರೂ ಕೂಡ ಮಾಡಿಕೊಡ್ತೀವಿ. ನಿಮ್ಮದೇ ಚಾಯ್ಸ್ ಆದರೂ ಕೂಡ ಮಾಡ್ತೀವಿ. ನಮಗಿಷ್ಟ ಆಗೋ ರೀತಿ ಇಷ್ಟು ಅಮೌಂಟಿಗೆ ಮಾಡಿಕೊಡಿ ಅಂದರೂ ಕೂಡ ಮಾಡಿಕೊಡ್ತೀನಿ. ನಾನು ಸ್ಟಾರ್ಟಿಂಗ್ ಬಂದು 300ಇಂದ ವರ್ಕ್ ಮಾಡಿಕೊಡ್ತೀನಿ. ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತಿರ್ತೀನಿ, ಚಾಯ್ಸ್ ಇಲ್ಲ, ನಮಗಿಷ್ಟ ಆಗೋದನ್ನು ವರ್ಕ್ ಮಾಡಿ ಕೊಡ್ತೀವಿ ಅಂದರೆ. ಹಾಗಂತೇಳಿ ನಿಮ್ಮ ಅಮೌಂಟಿಗೆ ಏನು ಮೋಸ ಆಗೋಲ್ಲ. ನಿಮ್ಮ ಅಮೌಂಟಿಗೆ ಸೂಟ್ ಆಗೋ ರೀತಿಯೇ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡ್ತೀವಿ. ಇಲ್ಲ ನಮ್ಗೆ ಇದೇ ಡಿಸೈನ್ ಬೇಕು, ಕ್ಯಾಟ್ಲಾಕಲ್ಲಿ ನೋಡಿ ಚಾಯ್ಸ್ ಮಾಡ್ತೀವಿ ಅಂದರೆ ನೀವು ಯಾವ ರೀತಿ ಚಾಯ್ಸ್ ಮಾಡ್ತೀರಾ ಆ ರೀತಿಯಾಗಿ ಅಮೌಂಟ್ನ ತೊಗೋತೀನಿ. ವರ್ಕಿಂದ ಸ್ಟಿಚಿಂಗಿಂದ 750 ರೂಪಾಯಿ ಸ್ಟಾರ್ಟಿಂಗ್ ಪ್ರೈಸು. ಬರೀ ವರ್ಕ್ ಮಾಡ್ಕೊಡೋದಕ್ಕೆ 300 ರೂಪಾಯಿ ತೊಗೋತೀನಿ ಸ್ಟಾರ್ಟಿಂಗ್ ಪ್ರೈಸು. ನೀವು ಡಿಸೈನ್ ಎಲ್ಲ ಯಾವ ರೀತಿ ಚಾಯ್ಸ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿ ಅಮೌಂಟ್ ತೊಗೋತೀನಿ. ಡಿಸೈನ್ ಚಾಯ್ಸ್ ಮಾಡಿದ್ರೆ ನಾನು ಇಷ್ಟಕ್ಕೆ ಸ್ಟಿಚ್ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ. ತುಂಬ ಜನ ಕೇಳ್ತಿದ್ರಿ ಬರೀ ವರ್ಕ್ ಮಾತ್ರ ಮಾಡಿಕೊಡ್ತೀರಾ ನಾವು ಟೈಲರ್ಸು ಅಂತ. ಹಾಗಾಗಿ ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ವರ್ಕ್ ಮಾಡಿಸ್ಕೋಬೇಕು ಅಂದರೂ ಕೂಡ ನನ್ನ ನಂಬರ್ ಕೊಟ್ಟಿದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ ನಂಬರ್ ಇದೆ. ಬೇಕು ಅಂದರೆ ಫೋನ್ ಮಾಡಿದ್ರೆ ವರ್ಕ್ ಮಾಡಿ ಕೂಡ ಕೊಡ್ತೀನಿ. ವರ್ಕ್ ಬೇಡ ಬರೀ ಪೂರ್ತಿ ಫಿನಿಶಿಂಗ್ ಮಾಡಿಕೊಡ್ಬೇಕು ಅಂದರೂ ಕೂಡ ಮಾಡಿಕೊಡ್ತೀನಿ. ಚಾಯ್ಸು ನಿಮ್ಮದೇ ಆಗಿರುತ್ತೆ. ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ. ಈ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಇದು ಕೂಡ ಅಷ್ಟೇ, ಬರೀ ವರ್ಕ್ ಮಾಡಿಕೊಡೋದಕ್ಕೆ ಟೈಲರ್ ಕೊಟ್ಟಿದ್ರು. ಹಾಗಾಗಿ ಬರೀ ವರ್ಕ್ನ ಮಾತ್ರ ಮಾಡಿಕೊಟ್ಟಿದ್ದೀನಿ. ಅವರೇ ಸ್ಟಿಚ್ ಮಾಡ್ಕೋತಾರಂತೆ. ಈ ರೀತಿಯೂ ಕೂಡ ಮಾಡಿಕೊಡ್ತೀನಿ. ನಾನು ವರ್ಕ್ ಮಾಡಿಕೊಡಿ ನಾವೇ ಸ್ಟಿಚ್ ಮಾಡ್ಕೋತೀವಿ ಅನ್ನೋರಿಗೂ ಕೂಡ ಮಾಡಿಕೊಡ್ತೀನಿ. ತುಂಬ ಜನ ಹೆಣ್ಮಕ್ಳು ಮನೇಲಿ ಅವರಿಗವರೇ ಸ್ಟಿಚ್ ಮಾಡ್ಕೋತಿರ್ತೀರ ವರ್ಕ್ ಮಾಡಿಸ್ಕೊಂಡು. ಅಂಥ ಹೆಣ್ಮಕ್ಳೆಲ್ಲ ಬಂದರೆ ಬೇಕಾದ್ರೆ ವರ್ಕ್ ಮಾಡಿ ಕೂಡ ಕೊಡ್ತೀನಿ. ನೋಡಿ, ಇದೆಲ್ಲ ವರ್ಕು ಸ್ಟಿಚಿಂಗ್ ಎಲ್ಲ ನನಗೇ ಪೂರ್ತಿಯಾಗಿ ಇಷ್ಟು ಅಮೌಂಟಿಗೆ ಮಾಡಿಬಿಡಿ ಅಂತ ಹೇಳಿದರು. ಅವರು ಎಷ್ಟು ಅಮೌಂಟಿಗೆ ಹೇಳಿದ್ರು ಆ ಅಮೌಂಟಿಗೆ ಸೂಟ್ ಆಗೋ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಎಲ್ಲ ವಿಡಿಯೋದಲ್ಲೂ ಹೇಳ್ತಿರ್ತೀನಿ, ಕಸ್ಟಮರ್ ಇಷ್ಟು ಅಮೌಂಟಿಗೆ ಮಾಡಿಕೊಡಿ ಅಂದರೆ ನಿಮ್ಮ ಅಮೌಂಟಿಗೆ ಸೂಟ್ ಆಗೋ ರೀತಿ ಕೂಡ ವರ್ಕ್ ಮಾಡ್ತೀನಿ. ಇಲ್ಲ ನನಗೆ ಇದೇ ಡಿಸೈನ್ ಬೇಕು ಅಂದರೆ ಅದೇ ಡಿಸೈನ್ ಕೂಡ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡ್ತೀನಿ. ಎಲ್ಲದೂ ಕೂಡ ಹೊಸ ಹೊಸ ಡಿಸೈನ್ ಆಗಿತ್ತು, ಹಾಗಾಗಿ ವಿಡಿಯೋ ಮಾಡ್ತಿದ್ದೀನಿ. ಎಲ್ಲದೂ ಕೂಡ ಇವಾಗ ತುಂಬ ಜನ ಹೆಣ್ಮಕ್ಳು ಸೀಸನ್ ಆಗಿರೋದ್ರಿಂದ ತುಂಬ ಜನ ಹುಡುಕ್ತಿರ್ತಾರೆ ಯಾವ ರೀತಿ ಎಲ್ಲ ವರ್ಕ್ ಮಾಡಿಸ್ಕೋಬೇಕು, ಸ್ಟಿಚ್ ಮಾಡಿಸ್ಕೋಬೇಕು, ಈ ಸೀರೆಗೆ ಯಾವ ರೀತಿ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಹುಡುಕ್ತಿರ್ತೀರ. ಅಂಥವರಿಗೆಲ್ಲ ಹೆಲ್ಪ್ ಆಗುತ್ತೆ ನನ್ನ ವೀಡಿಯೋಸಿಂದ. ಆದಷ್ಟು ಹೆಲ್ಪ್ ಆದರೆ ದಯವಿಟ್ಟು ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋ ನೋಡಿ. ಆದಷ್ಟು ನನ್ನ ವೀಡಿಯೋಸ್ನೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಈ ಕಸ್ಟಮರು ಹೊಸ ಕಸ್ಟಮರು, ಮೊದಲು ತೋರಿಸಿದಂಥ ಕಸ್ಟಮರ್ ಕೂಡ ಹೊಸ ಕಸ್ಟಮರು, ಈ ಕಸ್ಟಮರ್ ಕೂಡ ಹೊಸ ಕಸ್ಟಮರು. ತುಂಬ ಜನ ಯೂಟ್ಯೂಬ್ ಚಾನಲ್ ನೋಡಿ, ಇನ್ಸ್ಟಾಗ್ರಾಮ್ ನೋಡಿ ತುಂಬ ಜನ ಫೋನ್ ಮಾಡ್ತಿದ್ದೀರಾ. ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಈ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಆದಷ್ಟು ಜನ ಫೋನ್ ಮಾಡಿ ಮಾತಾಡೋದಕ್ಕೆ ಅಂತಲೇ ಫೋನ್ ಮಾಡಿ ಕೇಳ್ತಾರೆ. ತುಂಬ ಚೆನ್ನಾಗಿ ಮಾತಾಡ್ತೀರಾ, ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದೀರಾ, ಫಿನಿಶಿಂಗ್ ಚೆನ್ನಾಗಿದೆ, ಈ ರೀತಿ ಎಲ್ಲ ಹೇಳಿದಾಗ ನನಗೂ ತುಂಬಾ ಖುಷಿಯಾಗುತ್ತೆ. ಎಲ್ಲರಿಗೂ ಫೋನ್ ಮಾಡಿದಂಥವರಿಗೆ ಮತ್ತು ವಿಡಿಯೋ ನೋಡುವಂಥವ್ರು ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ. ಇಷ್ಟೆಲ್ಲ ಸಪೋರ್ಟ್ ಸಿಗುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ನಿಮ್ಮೆಲ್ಲರ ಈ ಸಪೋರ್ಟ್ಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಆದಷ್ಟು ಟೈಮ್ ಮಾಡಿಕೊಂಡು ನಾನು ವೀಡಿಯೋನ ಮಾಡೋಕ್ಕೋ ಪ್ರಯತ್ನ ಮಾಡ್ತೀನಿ. ಎಷ್ಟೇ ಕೆಲಸ ಇದ್ದರೂ ಕೂಡ ಒಂದು ವೀಡಿಯೋ ಮಾಡಾಕಬೇಕು ಅನ್ನೋ ಆಸೆ ಆಗುತ್ತೆ ನಮಗೂ ಕೂಡ ನಿಮ್ಮೆಲ್ಲರ ಈ ಸಪೋರ್ಟಿಂದ. ಇದು ನೋಡಿ, ಇದು ಕೂಡ ಅಷ್ಟೇ ಚಾಯ್ಸು. ಇವಾಗ ನಾನು ಏನು ತೋರಿಸ್ದೆ ಎರಡೂ ಕೂಡ ಒಬ್ಬರದೇ ಕಸ್ಟಮರ್ದು. ಅವರು ಚಾಯ್ಸ್ ಎಲ್ಲ ಹೇಳಿರಲಿಲ್ಲ, ಇಷ್ಟು ಅಮೌಂಟಿಗೆ ಮಾಡಿಕೊಡಿ ಅಂತ ಹೇಳಿದ್ರು. ಅವ್ರ ಅಮೌಂಟಿಗೆ ಸೂಟ್ ಆಗೋ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ತುಂಬಾ ಇಷ್ಟಪಟ್ಟರು. ಎಲ್ಲ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ. ನಿಮ್ಮದೇ ಚಾಯ್ಸ್ ಆದರೂ ಕೂಡ ಚೆನ್ನಾಗಿ ಚಾಯ್ಸ್ ಮಾಡಿದ್ದೀರಾ, ಸೀರೆಗೆಲ್ಲ ಸೂಟ್ ಆಗೋ ರೀತಿಯೇ ಚಾಯ್ಸ್ ಮಾಡಿದ್ದೀರಾ ಅಂದರು. ನಮ್ಮ ಚಾಯ್ಸ್ ಜೊತೆಗೆ ನಿಮ್ಮ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿರಬೇಕು. ಸೀರೆಗಳ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದ್ದರೆ ಸಿಂಪಲ್ ಡಿಸೈನ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕೆಲವೊಂದು ಕಾಂಬಿನೇಷನ್ ಚೆನ್ನಾಗಿಲ್ಲ, ಸೀರೆ ಲೈಟು ಡಾರ್ಕು ಆ ರೀತಿ ಬಂದುಬಿಟ್ಟಾಗ ಕೆಲವೊಂದು ಚೆನ್ನಾಗಿ ಕಾಣಿಸಲ್ಲ. ಬಟ್ಟೆ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ, ನಮ್ಮದೇ ಚಾಯ್ಸ್ ಒಂದೇ ಅಲ್ಲ. ಇದೊಂದು ನೋಡಿ ಲೆಹಂಗಾನ ಸ್ಟಿಚ್ ಮಾಡಿದ್ದೀನಿ. ಕಸ್ಟಮರು ಸ್ಟಿಚ್ ಮಾಡಿಕೊಡಿ ಯಾವ ರೀತಿ ಆದರೂ ಪರವಾಗಿಲ್ಲ, ನಿಮ್ಮದೇ ಚಾಯ್ಸು ಅಂತೇಳಿದರು. ರೆಗ್ಯುಲರಾಗಿ ಮದುವೆ ಬಟ್ಟೆನೆಲ್ಲ ಸ್ಟಿಚ್ ಮಾಡಿ ಹಾಕಿದ್ದೀನಿ. ಅವ್ರದ್ದು ಬಟ್ಟೆನೆಲ್ಲ ತುಂಬ ಬಟ್ಟೆನ ಇಲ್ಲೇ ಸ್ಟಿಚ್ ಮಾಡಿಸ್ಕೊತಿದ್ದಾರೆ. ಈ ಕಸ್ಟಮರಿಂದ ಒಂದು 4-5 ಜನ ಕಸ್ಟಮರ್ ಬಂದರು ಅಂತಲೇ ಹೇಳ್ಬೋದು. ಬೇರೆ ಕಸ್ಟಮರ್ದೆಲ್ಲ ತೊಗೊಂಡು ಬಂದು ಕೊಡ್ತಿದ್ದಾರೆ. ನೋಡಿ, ಮೇಲ್ಗಡೆ ಕೆಳಗಡೆ ಎರಡೂ ಸೈಡು ಬಾರ್ಡ್ರ್ ಇತ್ತು, ಅದು ವೇಸ್ಟ್ ಆಗೋದು ಬೇಡ ಅಂಥೇಳಿ ಮೇಲ್ಗಡೆ ಬಾರ್ಡ್ರನ್ನ ಕಟ್ ಮಾಡಿಕೊಂಡು ಸಪ್ರೇಟಾಗಿ ಕೆಳಗಡೆಗೆ ಸ್ಟಿಚ್ ಮಾಡಿದ್ದೀನಿ. ಅದನ್ನು ಲಾಂಗ್ ಬಾರ್ಡ್ರ್ ಥರ ಕಾಣಿಸ್ತಿದೆ, ತುಂಬಾ ಚೆನ್ನಾಗಿ ಬಂತು. ಇಲ್ಲಿ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಕ್ಯಾನ್ ಕೂಡ ಕೊಟ್ಟಿದ್ದೀನಿ ಮತ್ತು ಕೆಳಗಡೆಗೆ 2 ಫಾಲ್ ಹಾಕ್ಕೊಂಡಿದ್ದೀನಿ. ನರ್ಗೆ ಎಲ್ಲ ಪೂರ್ತಿಯಾಗಿಯೇ ಕೊಟ್ಬಿಟ್ಟೆ
ಒಂದು ಸೀರೆ ಪೂರ್ತಿ ಏನಿದೆ ಅದನ್ನೆಲ್ಲ ಪೂರ್ತಿಯಾಗಿಯೇ ನರಿಗೆ ಕೊಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂತು. ಕಸ್ಟಮರ್ ಕೂಡ ತುಂಬಾ ಇಷ್ಟಪಟ್ಟರು. ಸರ್ಗು ಮತ್ತು ಬ್ಲೌಸ್ ಪೀಸ್ನ ಮಾತ್ರ ಕಟ್ ಮಾಡಿದೆ. ಅಷ್ಟು ಬಿಟ್ಟು ಪೂರ್ತಿಯಾಗಿ ಒಂದು ಸೀರೆಯಲ್ಲಿ ಸ್ಟಿಚ್ ಮಾಡಿದ್ದೀನಿ. ಇದು ನೋಡಿ, ವರ್ಕ್ ಮಾಡಿ ಆದರೆ ನಿಮ್ಮದೇ ಚಾಯ್ಸ್ ಇರಲಿ ಅಂತ ಹೇಳಿದರು. ಹಾಗಾಗಿ ನಾನು ಬ್ಯಾಕ್ ಬಟನ್ ಇಟ್ಟು ಈ ರೀತಿ ವರ್ಕ್ ಮಾಡಿದ್ದೀನಿ. ವರ್ಕು ಕೂಡ ಅಷ್ಟೇ ಹ್ಯಾಂಡ್ ವರ್ಕ್ ಥರನೇ ಬಂದಿದೆ. ತುಂಬ ಚೆನ್ನಾಗಿ ಬಂತು ವರ್ಕು ಕೂಡ. ಬೀಡ್ಸು ಕೂಡ ಹಾಕಿದ್ದೀನಿ. ಬೀಡ್ಸು ಕೂಡ ಹಾಕಿ ಅಂತ ಹೇಳಿದರು. ಈ ರೀತಿ ಸ್ಟಿಚ್ ಮಾಡೋರು ಯಾರಾದರೂ ಹೊಸ್ದಾಗಿ ಕಲಿತಿದ್ದು ಸ್ಟಿಚ್ ಮಾಡೋ ಅಂಥವ್ರಿದ್ರೆ ಕ್ಯಾನ್ ಕೊಡೋದಕ್ಕಾಗಲಿಲ್ಲ ಅಂದರೂ ಕೂಡ ಫಾಲ್ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಒಂದೆರಡು ಫಾಲ್ನ ಅಟ್ಯಾಚ್ ಮಾಡಿಕೊಂಡು 2 ಫಾಲ್ನ ಹಾಕ್ಕೊಂಡು ಸ್ಟಿಚ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂತು. ಮೇಲ್ಗಡೆ ಪಟ್ಟಿಗೆ ಸ್ವಲ್ಪ ಇದು ಕ್ಯಾನ್ವಾಸ್ನ ಕೊಟ್ಟು ಸ್ಟಿಚ್ ಮಾಡಿದ್ರೆ ಇನ್ನೂ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಲಾಡಿ ಬೇಡ ನಮಗೆ ಉಕ್ಸೇ ಇರಲಿ ಅಂತ ಹೇಳಿದರು. ಅಲ್ಲಿಗೆ ಸ್ವಲ್ಪ ಕ್ಯಾನ್ವಾಸ್ ಕೊಟ್ಕೊಳ್ಳಿ, ಕೆಳಗಡೆಗೆ ಫಾಲ್ ಹಾಕ್ಕೊಳ್ಳಿ. ಕ್ಯಾನ್ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ನರಿಗೆ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಫಾಲ್ ಹಾಕಿ ಐರನ್ ಮಾಡೋದ್ರಿಂದ ನರಿಗೆ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಹೊಸ್ದಾಗಿ ಯಾರಾದರೂ ಸ್ಟಿಚ್ ಮಾಡ್ತಿದ್ರೆ ಅಂಥವ್ರು ಆ ರೀತಿ ಮಾಡ್ಕೊಂಡು ಸ್ಟಿಚ್ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಬ್ಲೌಸ್ ಹತ್ತದಿಂದ ಕೂಡ ತೋರಿಸ್ತಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಹ್ಯಾಂಡ್ ವರ್ಕ್ ಥರನೇ ಕಾಣಿಸ್ತಿತ್ತು. ತುಂಬ ಇಷ್ಟಪಟ್ಟರು ಅಂತ ಹೇಳ್ಬೋದು ಕಸ್ಟಮರು. ಇದು ನೋಡಿ, ಇದು ಯೂಟ್ಯೂಬ್ ನೋಡಿ ಬಂದಂಥ ಕಸ್ಟಮರ್ದು. ಈ ಕಸ್ಟಮರ್ ಕೂಡ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡ್ತೀರಾ ಅಂತ ಹೇಳಿದ್ರು. ತುಂಬಾ ಖುಷಿ ಆಯಿತು. ತುಂಬ ಸಲ ಸ್ಟಿಚ್ ಮಾಡಿಸ್ಕೊಂಡು ಹೋಗಿದ್ದಾರೆ. ಅವರಿಗೆ ಅವರ ಅಮ್ಮನಿಗೆಲ್ಲ ತುಂಬ ಸಲ ಬಂದು ಸ್ಟಿಚ್ ಮಾಡಿಸ್ಕೊಂಡು ಹೋಗಿದ್ದಾರೆ. ಇವಾಗ ನನಗೆ ಇವರು ರೆಗ್ಯುಲರ್ ಕಸ್ಟಮರ್ ಆದರು ಅಂತಲೇ ಹೇಳ್ಬೋದು. ಎಲ್ಲದೂ ಕೂಡ ತುಂಬಾ ಇಷ್ಟಪಟ್ಟು ಖುಷಿ ಪಡ್ತಾರೆ. ಈ ರೀತಿಯೆಲ್ಲ ನೀವು ಮಾಡೋದ್ರಿಂದ ನಮಗೂ ಇನ್ನೂ ಹೆಚ್ಚು ಚೆನ್ನಾಗಿ ಕೆಲಸ ಮಾಡಿಕೊಡ್ಬೇಕು ಅನಿಸುತ್ತೆ ಮತ್ತು ತುಂಬಾ ಖುಷಿಯಾಗುತ್ತೆ. ಹೀಗೆ ಸಪೋರ್ಟ್ ಮಾಡ್ತೀರಿ. ಆದಷ್ಟು ನನ್ನ ವೀಡಿಯೋಸ್ನೆಲ್ಲ ಶೇರ್ ಮಾಡಿ, ಆದಷ್ಟು ಲೈಕ್ ಕೊಟ್ಟು ವೀಡಿಯೋನ ನೋಡಿ. ನಿಮ್ಮ ಸಪೋರ್ಟ್ ಇದ್ರೇ ನಾವು ಏನಾದರೂ ಮಾಡೋಕ್ಕೆ ಸಾಧ್ಯ ಆಗೋದು. ಪ್ಲೀಸ್ ದಯವಿಟ್ಟು ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋ ನೋಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಆದಷ್ಟು ಎಲ್ಲ ವೀಡಿಯೋದಲ್ಲೂ ಕೂಡ ಅಮೌಂಟ್ ಹೇಳ್ತೀನಿ. ಹಾಗಾಗಿ ನೀವು ಇವಾಗ ಲೆಹೆಂಗಕ್ಕೆ ಎಷ್ಟು ತೊಗೊಂಡ್ರಿ ಅಂತ ಕೂಡ ಅಮೌಂಟ್ನ ಕೇಳ್ತೀರಾ, ಮೆಸೇಜ್ ಮಾಡ್ತೀರಾ. ಹಾಗಾಗಿ ಈ ವಿಡಿಯೋದಲ್ಲೇ ಹೇಳ್ಬಿಡೋಣ ಅಂತ ಅಂದ್ಕೊಂಡು ಹೇಳ್ತಿದ್ದೀನಿ. ಪೂರ್ತಿಯಾಗಿ ಲೆಹೆಂಗ ವರ್ಕ್ ಮಾಡಿ ಸ್ಟಿಚ್ ಮಾಡೋದಕ್ಕೆ 2200 ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ. ವರ್ಕ್ ಮಾಡಿದ್ದೀನಿ, ಬೀಡ್ಸ್ ಹಾಕಿದ್ದೀನಿ ಮತ್ತು ಕೆಳಗಡೆ ಕ್ಯಾನ್ ಕೂಡ ಕೊಟ್ಟಿದ್ದೀನಿ. 2200 ರೂಪಾಯಿ ಅಮೌಂಟ್ ತೊಗೊಂಡಿದ್ದೀನಿ.